ಬಹಳ ಹೊಟ್ಟೆ ತುಂಬಾ ತಿಂದ್ಬಿಟ್ಟು ಗಣಪತಿ ನಡ್ಕೊಂಡು ಹೋಗ್ತಿರ್ತಾನೆ, ಮುಂದೇನಾಗತ್ತೆ ತಿಳಿಸ್ತೀನಿ ಅಂತಿದ್ರಿ. ಖಂಡಿತ ವೀಕ್ಷಕರೇ, ತಾವು ಕಾಯ್ತಾ ಇದ್ದೀರಾ, ಬಹಳ ಸಂತೋಷ. ಮನುಷ್ಯ ಸಾಧಾರಣವಾಗಿ ಎಷ್ಟು ಬೇಕೋ ಅಷ್ಟು ತಿನ್ನಬೇಕು. ಅದಕ್ಕೆ ಬೇಕು ಅಂದಾಗ ಸಾಕು ಅನ್ಬೇಕಂತೆ. ಇನ್ನು ಬೇಕು ಬೇಕು ಅಂತ ಇನ್ನೊಂದಷ್ಟು ತಿಂದರೆ ಹೊಟ್ಟೆ ಉಬ್ಬರಾಗತ್ತೆ ಅಂತೀವಿ. ಸಾಧಾರಣ ಮನುಷ್ಯರಿಗೆ ನಮ್ಗೆ ಹೆಂಗಾಗಬೇಕಾದ್ರೆ ಕುಬೇರನಾಸ್ತಂದ್ರೆ ಅಷ್ಟೊಂದು ತಿಂದಾಗ ಎಲ್ಲ ರಾಕ್ಷಸರು ನೋಡ್ತಾ ಇರ್ತಾರೆ, ನಾವು ತಿಂದಿದ್ದೆಲ್ಲ ಇವನು ತಿಂದ್ಬಿಟ್ನಲ್ಲ ಅಂತ ಎಷ್ಟು ಜನ ಕಣ್ಣು ದೃಷ್ಟಿ ಇರುತ್ತೆ. ಅದಕ್ಕೆ ಒಂದು ರೀತಿ ಹೇಳೋದು, ಕಲ್ಲಡಿ ಪಟ್ಟಾಲಂ ಕಣ್ಣಡಿ ಪಡ್ಕೊಡೋದಂತ. ಪ್ರತಿಯೊಬ್ಬ ಮನುಷ್ಯನಿಗೂ ಕಣ್ಣು ದೃಷ್ಟಿ. ಯಾರ ಮುಂದೆ ತಿನ್ನಬೇಡಿ, ನಿಮ್ಮ ಮಕ್ಕಳಿಗೂ ಅಷ್ಟೇ. ಚೆನ್ನಾಗಿ ನಾನು ಗುಂಡ್ಗುಂಡಂಗೆ ನನ್ನ ಮಗು ಅಂತ ಮುಂದೆ ಮುಂದೆ ತಿನ್ನಿಸ್ತಾ ಕೂತ್ಕೊಳ್ಳೋದಲ್ಲ, ಮಕ್ಕಳನ್ನ ಆ ಕಡೆ ಈ ಕಡೆ ತೋರಿಸ್ಕೊಂಡು. ತುಂಬ ತಿನ್ನಿಸಿದಾಗ ಮಕ್ಕಳಿಗೆ ದೃಷ್ಟಿ ಹೊಡೆಯೋದು. ಅದಕ್ಕೆ ಹೇಳೋದು, ಮಕ್ಕಳಿಗೆ ಚಿಕ್ಕ ಮಕ್ಕಳಾಗಲಿ ದೊಡ್ಡ ಮಕ್ಕಳಾಗಲಿ ಎಲ್ಲ ಕರ್ಕೊಂಡು ಹೋಗಿ ಒಳಗಡೆ ಎಲ್ಲಾದರೂ ಚಂದಮಾಮನ ತೋರಿಸಿ, ಏನು ಬೇಕಾದ್ರೂ ತೋರಿಸ್ಕೊಳ್ಳಿ. ಆದರೆ ವಿಶೇಷ ಏನು ಅಂದರೆ ಮಕ್ಕಳನ್ನ ಗುಪ್ತವಾಗಿ ತಿನ್ನಿಸಿ, ಯಾರ ಮುಂದೆ ತಿನ್ನಿಸ್ಬೇಡಿ, ಕಣ್ಣು ದೃಷ್ಟಿಗಳು. ಅದಕ್ಕೆ ಹೇಳೋದು, ಒಂದು ಸಲ ಹೀಗೆ ವಿಶೇಷವಾಗಿರ್ತಕ್ಕಂಥವನಿಗೆ ನೋಡಿ ನಕ್ತ ಚಂದ್ರ. ಆ ಚಂದ್ರ ನಕ್ಕದಾಗ ಗಣಪತಿ ಹೀಗೆ ದುಡ್ಡು ಕೊಟ್ಕೊಂಡು ನೋಡ್ಕೊಂಡ. ಇನ್ನೂ ಸ್ವಲ್ಪ ಮುಂದಕ್ಕೆ ನಡ್ಕೊಂಡು ಹೋಗ್ತಿದ್ದ. ಬಡಾರಂದ್ಬಿಡ್ತು. ಏನು ಅಂತ ನೋಡಿದಾಗ ಹೊಟ್ಟೆ ಉಬ್ಬರವಾಗಿರೋದು ಹೊಡೆದೋಯ್ತು. ಗಣಪತಿ ಹೊಟ್ಟೆ ಹೊಡೆದೋದಾಗ ಏನು ಮಾಡೋದಪ್ಪ ಅಂದಾಗ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದಾಗ ಅಲ್ಲಿ ನೋಡ್ತಾನೆ ಹಾವು. ಆ ಹಾವನ್ನು ಹಿಂಗೆ ಎಳೆದಿಟ್ಕೊತಾನೆ, ಹೀಗೆ ಕಟ್ಕೊತಾನೆ. ಆಗ ಗಣಪತಿ ಆ ಹೊಟ್ಟೆ ಡುಬ್ಬಣ್ಣ ಅಂತಕ್ಕಂಥವನು ಪೂರ್ತಿಯಾಗಿ ಗಣಪತಿ ಹಾವು. ಅದಕ್ಕೆ ನಾಗಾಭರಣ ಅಂತಕ್ಕಂಥದ್ದು ಯಾವತ್ತೂ ತಿಳ್ಕೊಳ್ಳಿ. ಗಣಪತಿಗೆ ನಾಗ ಯಜ್ಞೋಪವೀತ, ನಾಗಾಭರಣ ಅಂದರೆ ಎರಡು ಹಾವು. ಅದಕ್ಕೆ ದ್ವಿಕಲತ್ರ ಯೋಗ ಅಂತ ಕರೀತಿ ಶುರು ಆಯಿತು. ಅದಕ್ಕೆ ಕೇತು ಯಾವಾಗಿರ್ತಾನೋ ಜೀವನದಲ್ಲಿ ದ್ವಿಕಲತ್ರ ಯೋಗ. ಅದಕ್ಕೆ ಹೇಳೋದು, ಸಂಸಾರದಲ್ಲಿ ಯಾವತ್ತು ಸಪ್ತಮ ಸ್ಥಾನ ಗಂಡ ಹೆಂಡತಿಗೆ 7ನೇ ಮನೆ ನೋಡ್ತೀವಿ. ಮದುವೆ ಆಗಬೇಕಾದ್ರೆ ಕೇತು ಎಲ್ಲಿದ ನೋಡಿ ಅಂತೀವಿ. ಕೇತು ಅಂದರೆ ಸಿಸರ್ಸ್, ದ್ವಿಕಲತ್ರ ಯೋಗ. ಅದಕ್ಕೆ ಸಿಸರ್ಸ್ ಅಂದ್ರೇನೋ ಡೈವರ್ಸ್. ಅದಕ್ಕೆ ಕೇತು ಎದುರುಗಡೆ ಇದ್ದರೆ ಗಂಡ ಹೆಂಡತಿಗೆ ಡೈವರ್ಸ್ ಆಗುತ್ತೆ. ಸುಮ್ಮನೆ ಲವ್ ಮ್ಯಾರೇಜ್ ಮಾಡ್ಕೊಂಡವರೆಲ್ಲರೂ ನಾನು ಕಟ್ಕೊಂಡ್ಬಿಡ್ತೀನಿ, ಚೆನ್ನಾಗಿದ್ದಾಳೆ ನನ್ನ ಹೆಂಡತಿ, ಏನಾಗಲ್ಲ, ಯಾವ ದೇವ್ರು ಏನು ಮಾಡ್ತಾನೆ ಅಂತ. ಈಗ ನೋಡಿದ್ರೆ ಶಾಸ್ತ್ರ ಸಂಪ್ರದಾಯ ನೋಡ್ದಿದ್ದವ್ರಿಗೆಲ್ಲ ಈ ರೀತಿ ದೋಷಗಳು. ಅದಕ್ಕೆ ಪರಿವರ್ತನೆ ಆಗಬೇಕಾದ್ರೆ ಜಾತಕ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಕೇತು ಭಾಳ ಮುಖ್ಯ. ಎಷ್ಟೋ 1000 ಜನದಲ್ಲಿ ಒಂದು 2-3 ಜನಕ್ಕೆ ಒಳ್ಳೇದಾಗತ್ತೆ, ಒಳ್ಳೆ ಗುಣಗಳಾಗಿರ್ತಕ್ಕಂಥ ಕೇತು ಕಾಪಾಡ್ತಾನೆ. ಆದರೆ ಕೇತುನೇ ದ್ವಿಕಲತ್ರ ಯೋಗ. ಆ ಕೇತು ಯಾರನ್ನು ಪೂಜೆ ಮಾಡ್ತಾನೆ? ಗಣಪತಿ. ಇದೇ ಗಣಪತಿನೇ ಪೂಜೆ ಮಾಡೋದು. ಆ ಕೇತು ಅಂತಕ್ಕಂಥದ್ದು ಸರ್ಪಬಾಲ. ಆ ಬಾಲದಲ್ಲಿ ತೊಗೊಂಡು ಹಿಂಗೆ ಕಟ್ಕೊಳ್ತಾನೆ. ಗಣಪತಿನ ಮುಕ್ತಿ ಅಂದರೆ ನೋಡಿ, ಅಲ್ಲಿ ಕಟ್ಟಾಗಿರೋದನ್ನ ಸುತ್ತಕೊಂಡು ಪ್ರಾರ್ಥನೆ. ಅದಕ್ಕೆ ದ್ವಿಕಲತ್ರ ಯೋಗವನ್ನು 2 ಹಾವನ್ನು ಇಟ್ಕೊಂಡಿರೋ ಗಣಪತಿ ಒಬ್ಬನೇ. ಶಾಸ್ತ್ರ ಸಂಪ್ರದಾಯ ಯಾವುದಕ್ಕೆ ಹೋಲಿಸ್ತೀವಿ ಅಂದರೆ ಪ್ರತಿಯೊಂದಕ್ಕೂ ಅರ್ಥಪೂರ್ವಕವಾಗಿರೋದಕ್ಕೆ ಹೊರತು ಸುಮ್ಮನೆ ಯಾರೂ ಶಾಸ್ತ್ರ ಮಾಡಲ್ಲ. ಅದಕ್ಕೆ ಈ ಒಂದು ಗಣಪತಿ. ತದನಂತರ ಗಣೇಶ ಈ ಥರದ ವಿಚಾರವನ್ನು ನೋಡಿಕೊಂಡಿರೋ ಗಣಪತಿನ ಸಂತೋಷ. ನನ್ನನ್ನು ಆರಿಸ್ಕೊಂಡ್ರೆ ನೀವು, ನಾನು ಹೋಗ್ತಾ ಇದ್ದವನ್ನ, ನಾನು ಇನ್ಮೇಲೆ ರಕ್ಷಣೆ ಇರ್ತೀನಿ ಅಂತ ಹೇಳಿ ಆ ಹಾವು ಗಣೇಶನಿಗೆ ಸ್ಮರಣೆ ಮಾಡ್ಕೊಳ್ಳುತ್ತೆ. ಆದರೆ ಗಣಪತಿ ಮೇಲೆ ನೋಡ್ತಾನೆ, ಚಂದ್ರನ್ನ ನೋಡ್ಬಿಟ್ಟು, ನನ್ನ ನೋಡಿ ನಕ್ಕಿ ಅಲ್ಲ, ಇನ್ನು ಮೇಲಿದೆ ನಿನಗೆ ಮುಂದೆ ಉಸಲ್ ಪಂಡಗ ಅಂದಾಗೆ ಪ್ರತಿದಿನ ಯಾವ ಕಾರಣಕ್ಕೂ ನನ್ನ ಚೌತಿ ಗಣಪತಿ ಎಂದು ನನ್ನ ಪೂಜೆ ಪುನಸ್ಕಾರ ಮಾಡಿದಾಗ ಯಾವ ಮನುಷ್ಯ ನೀನು ನೋಡ್ತಾನೋ ಅವತ್ತೇ ಅಪವಾದ ಬರಲಿ, ಅಪಕೀರ್ತಿ ಬರಲಿ, ಅಪನಿಂದನೆ ಆಗಲಿ ಅಂತ ಶಾಪ ಹಾಕ್ತಾನೆ. ಆವತ್ತು ಹಾಕಿದ ಶಾಪ ಇವತ್ತಿಗೂ ಯಾರಿಗೂ ತಪ್ಪಿಲ್ಲ ಅಂತ ಕೃಷ್ಣ ಪರಮಾತ್ಮ ಹಾಲಲ್ಲಿ ನೋಡ್ದ. ಡೈರೆಕ್ಟಾಗಿ ನೋಡಿಲ್ಲ, ಹಾಲಲ್ಲಿ ಇನ್ನೇನು ಆ ಹುಳಿ ಬಂದಿದೆ ಅನ್ನೋ ಪಾಯಸಕ್ಕೆ ಕಲಿಸುವಾಗ ಕೃಷ್ಣ ಪರಮಾತ್ಮ ಅಪ್ಪಿ ತಪ್ಪಿ ಹಾಲಲ್ಲಿ ನೋಡ್ಬಿಡ್ತಾನೆ, ಚಂದ್ರ ಬಂದ್ಬಿಡ್ತಾನೆ. ಆ ಅಪವಾದ ಏನಾಯಿತು? ಕೃಷ್ಣ ಎಂಥ ಅಪವಾದ, ನೀನು ಕಳ್ತನ ಮಾಡಿದ್ಯಾ, ಶಮಂತಕ ಮಣಿ ನಿನಗೇ ಬೇಕು ಅಂತ ಇಡೀ ದ್ವಾರಕಾದಲ್ಲಿ ಹೇಳ್ಕೊಂಡು ಬರ್ತಿದ್ದ ಪರೀಕ್ಷಿತ್ ಮಹಾರಾಜನ ಸಾಯಿಸ್ಬಿಟ್ಟಿದ್ಯಾ ಅಂತ ಹೇಳ್ತಾನೆ. ಆಗ ಕೃಷ್ಣ ಪರಮಾತ್ಮ ಈ ಶಮಂತಕ ಮಣಿ ಎಲ್ಲಿದೆ ನೋಡ್ಕೊಂಬರೋಣ ಅಂಥೇಳಿ ಹುಡುಕೊಂಡು ಹೋಗ್ತಾನೆ. ಆಗ ನಾವುಗಳು ಏನು ಶಮಂತಕ ಮಣಿಯನ್ನು ಹುಡುಕೊಂಡು ಹೋದಾಗ ಅವನು ನೋಡ್ತಾನೆ, ಪರೀಕ್ಷಿತ್ ಮಹಾರಾಜ ಸತ್ತು ಬಿದ್ದಿರ್ತಾನೆ. ಅವನ್ನ ಆಶೀರ್ವಾದ ಪೂರ್ವಕವಾಗಿ ಎಬ್ಬಿಸ್ತಾನೆ. ತದನಂತರ ಮಾಯಾ ರೂಪದಲ್ಲಿ ತದನಂತರ ಹೇಳ್ಬೇಕು ಅಂತ ಅನುಗ್ರಹ ಕೊಡ್ತಾನೆ. ಆಮೇಲೆ ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ, ಅಲ್ಲಿರ್ತಕ್ಕಂಥ ಸಿಂಹ ನೋಡ್ತಾನೆ, ಸಿಂಹ ಸತ್ತು ಬಿದ್ದಿದೆ. ಅಲ್ಲಿಂದ ಮುಂದಕ್ಕೆ ಹೋಗ್ತಾನೆ, ಜಾಂಬುವಂತನ ಗುಹೆ. ಆಗ ಜಾಂಬುವಂತ ನೋಡ್ತಾನೆ, ಓಹೋ ಜಾಂಬುವಂತನ, ಭಾಳ ಸಂತೋಷ ಅಂಥೇಳಿ ಜಾಂಬುವಂತ ಹತ್ರ ದೊಡ್ಡ ಯುದ್ಧ ನಡೆಯುತ್ತೆ. ಆ ಜಾಂಬುವಂತನ ಹತ್ರ ನಡೀತಕ್ಕಂಥ 21 ದಿವಸ ಏನು ಯುದ್ಧ ನಡೆಯುತ್ತೆ, ಆ 21 ದಿವಸದ ಯುದ್ಧದ ನಂತರ ಜಾಂಬುವಂತನಿಗೆ ಕೃಷ್ಣ ತಾನು ವಿಶೇಷವಾಗಿರ್ತಕ್ಕಂಥ ರಾಮ ನಾನೇ ಅಂತ ಹೇಳಿ ಅವತಾರವನ್ನು ತೋರಿಸ್ತಾನೆ. ಜಾಂಬುವಂತ, ತಪ್ಪಾಯಿತು ಪ್ರಭು, ನಾನು ನಿಮ್ಮ ಜೊತೆ ಯುದ್ಧ ಮಾಡ್ಬಿಟ್ಟನಲ್ಲ, ಎಂಥ ತಪ್ಪು ಮಾಡಿಬಿಟ್ಟೆ, ತಗೊಳ್ಳಿ ಈ ಶಮಂತಕ ಮಣಿ ಜೊತೆ ನನ್ನ ಜಾಂಬುವತಿ ಆಗಿರ್ತಕ್ಕಂಥ ಮಗಳನ್ನ ಕೊಡ್ತೀನಿ ಅಂತ 8 ಜನ ಹೆಂಡತಿರು, ಅಂದರೆ ಮೇಯ್ನ್ 8 ಹೆಂಡತಿರ್ನಲ್ಲಿ ಇವಳು ಜಾಂಬುವತಿನೂ ಅವಳ ಹೆಂಡತಿ. ಅದಕ್ಕೋಸ್ಕರ ಜಾಂಬುವತಿನ ಕೊಟ್ಟು ಮದುವೆಯನ್ನು ಮಾಡಿಸಿ ಶಮಂತಕ ಮಣಿನ ಕೃಷ್ಣನಿಗೆ ಒಪ್ಪಿಸಿದ ಮೇಲೆ ಕೃಷ್ಣ ದ್ವಾರಕಕ್ಕೆ ಮತ್ತೆ ವಾಪಸ್ ಬಂದ ಮೇಲೆ ಅಪವಾದ ಅಪಕೀರ್ತಿ ಹೋಯಿತು. ಅವನಾಗಿರೋದಕ್ಕೆ ಭಗವಂತ ಇದನ್ನೆಲ್ಲ ಪರಿಶೀಲನೆ ಮಾಡಿ ಅಪವಾದ ಅಪಕೀರ್ತಿನ ಓಡಿಸ್ಕೊಂಡ. ಆದರೆ ನಾವು ಈ ಕಾರ್ಯಕ್ರಮ ನಡೆಸ್ಕೊಂಡು 4 ವರ್ಷಗಳಿಂದ ಇದೇ ರೀತಿ ಜನಗಳ ಮಧ್ಯೆ ಇದ್ದಾಗ ಎಷ್ಟು ಜನ ಅಪವಾದ ಅಪಕೀರ್ತಿಗಳು ಹಾಕಿದ್ದಾರೆ.
ಅಯ್ಯೋ ದ್ರಾಬೆಗಳು ಹೆಂಗಾದರೂ ಹಾಳಾಗೋಗ್ಲಿ, ಆದರೂ ಸಹ ನಾವು ಚಂದ್ರನ್ ನೋಡದೇ ಇದ್ರೇ ಇಷ್ಟವಾದ ಅಪವಾದ ಅಪಕೀರ್ತಿಗಳಿದ್ದಾಗ ಇನ್ನೆಷ್ಟು ಜನ ಚಂದ್ರನ್ ನೋಡಿದವ್ರ ಗತಿ ಏನಾಗಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ ಯುವ ಪೀಳಿಗೆಗಳಿಗೆ, ಹುಡುಗ ಆಗಲಿ ಚಂದ್ರನ್ ನೋಡಿ ಅಂತ ಅವತ್ತಿನ ದಿವಸ ತೋರಿಸ್ಕೊಂಬಿಡ್ಬೇಡಿ. ಅಥವಾ ಯಾವ ಕಾಲಕ್ಕೂ ಫೋನ್ ಮಾಡ್ತಾ ಯು ಲುಕ್ ಅಪ್ ದಿ ಸ್ಟಾರ್ಸ್, ಯು ಕ್ಯಾನ್ ಸಿ ದಿ ಮೂನ್ ಅಂಡ್ ಸನ್ ಅಂತ ಹೇಳ್ತಾ ಇದ್ದ ಮೇಲ್ಗಡೆ ನೋಡ್ತಾ ಕೂತ್ಕೊಂಡ್ರೆ ಅವಳಷ್ಟೇ ಸ್ಟಾರ್ಸ್ ಬ್ಲಿಂಕ್ ಆಗ್ತಾ ಕೂತ್ಕೋಬೇಕು ಜೀವನ ಪೂರ್ತಿ. ಅದಕ್ಕೆ ಹೇಳೋದು, ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಆನಂದದಿಂದ ಇರಬೇಕಂದ್ರೆ, ಸುಖದಿಂದ ಇರಬೇಕಂದ್ರೆ, ಮಹಾಗಣಪತಿ ಸ್ಮರಣೆ ಮಾಡಬೇಕಾದ್ರೆ ದೊಡ್ಡವರು ಏನು ಹೇಳ್ತಾರೆ ಅದನ್ನು ದಯವಿಟ್ಟು ಕೇಳ್ಕೊಳ್ಳಿ. ಜೀವನ ಸುಖವಾಗಿರುತ್ತೆ. ಯಾವತ್ತೂ ದೇವರುಗಳನ್ನ ಪರೀಕ್ಷೆ ಮಾಡಕ್ಕೆ ಹೋಗ್ಬೇಡಿ. ಋಷಿ ಮೂಲ, ನದಿ ಮೂಲ, ಗುರು ಮೂಲ ಕಂಡಿಡಿಯಕ್ಕೆ ಹೋಗ್ಬೇಡಿ. ಅದು ಎಷ್ಟೇ ಗೊತ್ತಿದ್ರೂ ಸುಮ್ಮನೆ ಇರೋದು ಕಲ್ತ್ಕೊಳ್ಳಿ. ಹೌದಾ ಅಂತ ಹೇಳಿ ತಲೆ ಅಲ್ಲಾಡಿಸ್ ಮಾಡಿ. ಯಾಕೆಂದರೆ ನೀವು ಯಾವತ್ತು ಬೇಕು ಅಂತ ಪರೀಕ್ಷೆ ಮಾಡ್ತಿರೋ ದೇವರು ನಿಮಗೆ ವಿಧಿ ತಪ್ಪಿಸಿಲ್ಲ. ಅದಕ್ಕೋಸ್ಕರ ಪರಿತಪ್ಪನೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಮಹಾಗಣಪತಿ ಸ್ಮರಣೆ ಮಾಡ್ಕೊಳ್ಳಾಗ ಈ ಭಾದ್ರಪದ ಮಾಸ ಶುಕ್ಲ ಪಕ್ಷ ಚೌತಿಯಲ್ಲಿ ಮಹಾಗಣಪತಿ ಪೂಜೆ ಮಾಡ್ಕೊಂಡಿದ್ರೆ, ಯಾರು ಅಕಸ್ಮಾತ್ ದಯವಿಟ್ಟು ಚಂದ್ರನ ನೋಡ್ಬಿಡ್ತೀರಾ. ಯಾಕೆಂದರೆ ಒಂದೊಂದ್ಸಲಿ ಚಂದ್ರ ಭಾಳ ಆಟಾಡ್ತಾನೆ. ನೀವು ನಂಬಿರ್ಬೋದು, ಮೋಟ್ರ್ ಬೈಕಲ್ಲಿ ಹಿಂಗೆ ಹೋಗ್ತಾ ಇರ್ತೀರ, ಅಪ್ಪಾಗಿರ್ತಕ್ಕಂಥ ರೋಡು ಆ ಕಡೆ ಬೇಕು ಅಂತ ಬರ್ತಾನೆ. ನಮ್ಮ ಮುಂದೆ ಈ ಕಡೆ ಇರೋನು ಅವನು ಬೇಕು ಅಂತ ಆ ಕಡೆ ಬರ್ತಾನೆ. ಏನೋ ತಲೆ ಎತ್ತಿ ನೋಡಬೇಕು ಅನ್ಸ್ಬಿಡುತ್ತೆ. ನೋಡ್ಬಿಟ್ರೆ ಚಂದ್ರನ, ಅಯ್ಯೋ ನನ್ನ ಕರ್ಮ, ನಮ್ಮಮ್ಮ ಹೇಳಿದ್ರು ಅದನ್ನು ನೋಡ್ಬಿಟ್ನೆ ಅಂತ ಅನ್ಸ್ಕೊಂತೀರ. ಒಂದೊಂದ್ಸಲಿ ಪ್ರತಿಯೊಬ್ಬನಿಗೂ ಅನುಭವ. ಸರಿ ಆಯಿತು, ತಾಯಿ ಅದೊಳಗೆ ಏನು ಮಾಡ್ತಾಳೆ, ಗಾಟ ಮಾಡೋ ಸುಮ್ಮನೆ ತಿನ್ನಮ್ಮ ಜಾಣ್ಮರಿ, ಹಿಂಗೆ ತಿನ್ನಿಸ್ತಾ ಇರುತ್ತೆ ಮಗುಗೆ. ನೋಡಪ್ಪ ಚಂದಮಾಮ ಅಂತ ತೋರಿಸ್ಕೊಂಡು, ಅಯ್ಯೋ ಇವತ್ತು ಗಣಪತಿ ಹಬ್ಬ ಅಲ್ಲ ತೋರಿಸ್ಕೊಂಡ್ಬಿಟ್ಟೆ ಮಗು ಗಲಾಟೆ ಮಾಡ್ತಾ ಇತ್ತು ಅಂತ ಹಂಗೆ ಎನ್ಸ್ಕೊಂಡ್ಬಿಡ್ತು. ಅದಕ್ಕೆ ಇಂಥವರು ಗೊತ್ತಿಲ್ಲದೆ ತಪ್ಪುಗಳನ್ನು ಮಾಡಿದ್ರೆ ದಯವಿಟ್ಟು ಜಾಂಬವತನ ಕಥೆನ, ಕೃಷ್ಣ ರಹಸ್ಯವನ್ನು ಓದಿ, ಆ ಶಮಂತಕಮಣಿ ಕಥೆಯನ್ನು ಓದಿದಾಗ ಈ ವಿಚಾರವನ್ನು ಆಗ ಲೋಪದೋಷಗಳಿದ್ದರೆ ಪ್ರಾಯಶ್ಚಿತ್ತವಾಗುತ್ತೆ ಅಂತ ಕೃಷ್ಣ ಪರಮಾತ್ಮನೇ ಅಂದ ಹೇಳಿದ್ದಾನೆ. ಅದಕ್ಕೆ ಇವತ್ತಿಗೂ ಚೌತಿ ಚಂದ್ರವನ್ನು ನೋಡಬೇಡಿ. ನೋಡಿದ್ರೆ ನಾನು ನೋಡ್ಬಿಟ್ಟಿದ್ದೀನಲ್ಲ ಕತೆ ಓದ್ಬಿಟ್ರೆ ಸರೋಗುತ್ತೆ ಅಂತ ಹಾಗೇನಾದ್ರು ಹಠ ಮಾಡಿಬಿಟ್ಟು ಕತೆ ಪುಸ್ತಕಗಳು ಎತ್ಕೊಂಬಂದು ಇಟ್ಕೊಂಡ್ಬಿಡ್ಬೇಡಿ. ಹಿಂಗೆ ಮಾಡಿದ್ರು ತಪ್ಪೆ. ಅದಕ್ಕೆ ಹೇಳೋದು, ಜೀವನದಲ್ಲಿ ಅತಿ ಆಸೆ ಇರಬಾರ್ದು, ಆಸೆ ಇರಬೇಕು, ದುರಾಸೆ ಇಟ್ಕೋಬಾರ್ದು. ದುರಾಸೆ ಇದ್ದರೆ ದುಃಖಕ್ಕೆ ಮೂಲ, ಯಾವತ್ತಿದ್ರೂ ದುಃಖಕ್ಕೆ ಪರಿವರ್ತನೆ ಆಗೋಲ್ಲ. ಅಂಥ ಒಂದು ಜೀವನದಲ್ಲಿ ಇವತ್ತು ನೀವೆಲ್ಲ ಭಾಳ ಸಂತೋಷ. ಇಷ್ಟು ಮಟ್ಟಿಗೆ ಗಣಪತಿ ಹಬ್ಬದ ಆಚರಣೆಯಲ್ಲಿ ನನ್ನ ಮಾತನ್ನು ಕೇಳಿಕೊಂಡು ಮಧ್ಯ ಮಧ್ಯ ಹಾಸ್ಯನ ಮಾಡಿಕೊಂಡು ಏನಾದರೂ ಲೋಪದೋಷವಾಗಿದ್ದರೆ ಬೇಜಾರು ಮಾಡ್ಕೋಬೇಡಿ. ಏನೋ ತರಲೆ ಥರ ಆಡ್ತಾರೆ ಅಂತಲೂ ಬೇಜಾರು ಮಾಡ್ಕೋಬೇಡಿ. ಜೀವನದಲ್ಲಿ ಸುಖವಾಗಿರಬೇಕು, ಆನಂದ ಇರಬೇಕು, ನಗ್ನಗ್ತಾ ಇರಬೇಕು. ಇದು ನಿಜವಾದ ಗಣಪತಿ ಹಬ್ಬ. ಯಾವುದೋ ಹೇಳಿದ್ದೆ ಪಾಡಿಂದೇ ಪಾಡ್ರ ಅಂತ ಹೇಳ್ತಾ ಯಾವ ಕಾಲಕ್ಕೂ ಪರಿವರ್ತನೆ ಮಾಡ್ತಾ ಇದ್ದರೆ ಪ್ರಯೋಜನ ಆಗ್ತಕ್ಕಂಥದ್ದು. ಮೆಲ್ಕನ್ನು ಹಾಕಬೇಕು. ಯುವ ಪೀಳಿಗೆಯಿಂದ ಹಿಡಿದು ಮುಪ್ಪಿನ ವಯಸ್ಸಿನವರೆಗೂ ಎಲ್ಲರೂ ಮಹಾಗಣಪತಿನ ಪೂಜೆ ಪುನಸ್ಕಾರನ ಆಚರಿಸಬೇಕು. ಭಕ್ಷ್ಯಗಳನ್ನು, ನಾನಾ ರೀತಿಯಾದ ಭಕ್ಷ್ಯಗಳನ್ನ ನೀಡಿ ಯಾವತ್ತು ತಿಳ್ಕೊಳ್ಳಿ, ಈ ಗಣಪತಿ ಹಬ್ಬದಲ್ಲಿ ನೀವು ಸ್ಮರಣೆ ಮಾಡ್ಕೋಬೇಕಾದ್ದು ಗಣೇಶನ ಹಬ್ಬಕ್ಕೆ ಯಾವ ಕಾಲಕ್ಕೂ ಅಕ್ಕ ತಂಗಿರ ಭಾವನೆ ಅಂತ, ಅಣ್ಣ ತಂಗಿರ ಭಾವನೆ ಅಂತ ಗಣಪತಿ ಹಬ್ಬಕ್ಕೆ ಮೊದಲನೇ ಅಳಿಯ ಬರ್ತಾನೆ. ಆ ಅಳಿಯನಿಗೆ ಏನು ಮಾಡಬೇಕು, ಫಸ್ಟ್ ಕ್ಲಾಸ್ ಆಗಿರೋ ಗಣಪತಿ ಹಬ್ಬ, ಮೊದಲನೇ ಗಣಪತಿ ಹಬ್ಬ, ಅಳಿಯನಿಗೆ ಬೆಳ್ಳಿ ಗಣಪತಿನ ದಾನ ಕೊಡೋದು ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಆಗ ಅಳಿಯಂದ್ರು ಇದು ತೊಗೊಂಡು ಹೋಗ್ತೀವಿ ಆಗಲೇ ಜಾತಿ ಮತ ಭೇದವಿಲ್ಲದೆ ಎಲ್ಲ ಗಣಪತಿಯನ್ನ, ಇದಕ್ಕೆ ವ್ರತ ನಿಷ್ಠೆ ನಿಯಮ ಅನ್ನೋದು ಇಲ್ಲ. ಬೇಕಾದರೂ ಸಂಕ್ಷಿಪ್ತ ಮಾರ್ಗದಲ್ಲಿ ನೀವು ತುಂಬಾ ಮಾಡದೇ ಇದ್ರು 30 ವಿಧವಾದ ಗಣಪತಿಗಳನ್ನ ಸ್ಮರಣೆ ಮಾಡ್ಕೊಳ್ಳೋ ಈ 32 ಗಣಪತಿಗಳೆಲ್ಲ ಮೊದಲನೇ ಚೋರ 21 ನಮಸ್ಕಾರ. ದಯವಿಟ್ಟು ಇನ್ನೊಂದು ಹೇಳ್ತೀನಿ, ಎಲ್ಲ ನಮಸ್ಕಾರ, ಒಂದು ಸಾಷ್ಟಾಂಗ ನಮಸ್ಕಾರ, ಒಂದು ಪ್ರದಕ್ಷಿಣೆ, ಹೀಗೆ 21 ಬಸ್ಗೆ 21 ನಮಸ್ಕಾರ ಗಣಪತಿ ಇವತ್ತು ಹಾಕಿ. ಅರ್ಥ ಆಯ್ತಾ? ಯಾಕೆ ಎಷ್ಟು ಚೆನ್ನಾಗಿ ಹೀಗೆ ಮುಟ್ಕೊಂತೀವೋ ಅಷ್ಟು ಸಂತೋಷ ಅಂತ ರಾಕ್ಷಸರಿಗೆ. ಅದಕ್ಕೆ ರಾಕ್ಷಸರು ಹೇಳ್ತಾರಂತೆ, ನಮಗೇನಾದ್ರೂ ಹೇಳ್ತೀಯ ಗಣಪತಿ ಅಂತ. ಅದಕ್ಕೆ ಆನೆಗಳು ನೋಡಿ ನೀವು, ಈ ಕಡೆ ಮೇಲ್ಭಾಗ ಗುಂಡಿಗಿರುತ್ತೆ, ಇಲ್ಲಿ ಗುಂಡಿಗಿರುತ್ತೆ, ಅದಕ್ಕೆ ಮುಟ್ಕೋಬೇಕು. ಅದಕ್ಕೆ ಬುದ್ಧಿ ಅಂತ ನೀವುಗಳು ಮೇಲ್ಗಡೆ ಇರ್ತಕ್ಕಂಥ ಮಾವುಟ ನೋಡ್ಬೋದು. ಬೇಕಾದ್ರೆ ಮೇಲ್ಗಡೆ ಹಿಂಗೆ ಒಡುತ್ತಾ ಇರ್ತಾನೆ ಆ ತಲೆ. ಈ ಆನೆಗಳಿಗಿರ್ತಕ್ಕಂಥ ಬುದ್ಧಿ ಇಡೀ ಜಗತ್ತಲ್ಲಿ ಯಾರಿಗೂ ಇಲ್ಲ. ಉಂಟಾಗ್ತಕ್ಕಂಥ ಈ ಜ್ಞಾನ ಸಿದ್ಧಿ, ಇದಕ್ಕೆ ಇಂದ ಜ್ಞಾನ ಸಿದ್ಧಿಯನ್ನು ಪಡೆಯತಕ್ಕಂಥ ಸಿದ್ಧಿ ಬುದ್ಧಿ ದೇವತೆಗಳನ್ನ ಸ್ಮರಣೆ ಮಾಡ್ಕೊಳ್ಳಿ. ಗಣಪತಿಯಲ್ಲಿ ಸ್ವಾನಂದ ಗಣಪತಿ ಅಂತಿದ್ದಾನೆ, ಮಲ್ಕೊಂಡಿರೋ ಗಣಪತಿ. ಚೋರ ಗಣಪತಿ ಅಂತಾನೆ, ಮೊದಲನೇ ಗಣಪತಿ. ಭಕ್ಷ ಗಣಪತಿ ಅಂತಿದ್ದಾನೆ, ಭಕ್ಷವನ್ನು ಮಾಡ್ತಕ್ಕಂಥದ್ದು. ಸಿಂಹ ಗಣಪತಿ ಅಂತ, ಹೇರಂಬ ಗಣಪತಿ ಅಂತ, ಲಕ್ಷ್ಮೀ ಗಣಪತಿ ಅಂತ, ಈ 32 ವಿಧವಾದ ಗಣಪತಿಗಳನ್ನ ಪುಸ್ತಕ ಕೂಡ ಮಾಡಿಬಿಟ್ಟು ನಿಮಗೆಲ್ಲರಿಗೂ ವಿಚಾರ ತಿಳಿಸಿದ್ದೀನಿ. ಸಂತೋಷ. ಜೀವನದಲ್ಲಿ ಎಲ್ಲರೂ ನಗನಗ್ತಾ ಆ ಗಣಪತಿಯನ್ನು ಸ್ಮರಣೆ ಮಾಡ್ಕೊತ ಇಡೀ ಜಗಜ್ಜೀವನದಲ್ಲಿ ಈ ಗಣಪತಿಯನ್ನು ಆಚರಿಸಿ
ನೀರಿನಲ್ಲಿ ಬಿಡಬೇಕಾದ್ರೆ ಒಂದು ಒಳ್ಳೆ ದಿನ ಕೂಡ ಹೇಳ್ಕೊಡ್ತೀವಿ. ಯಾಕಂದರೆ ಕೆಲವರು 3 ದಿವಸಕ್ಕೆ ಬಿಟ್ಬಿಡೋಣ, ಕೆಲವರು 2 ದಿವಸಕ್ಕೆ ಬಿಟ್ಬಿಡೋಣ ಅಂತಾರೆ. ಗೌರಿಯನ್ನು ಇಟ್ಟರೆ 3 ದಿವಸಕ್ಕೆ ಬಿಡಬೇಕು, ಒಳ್ಳೆ ದಿವಸ ಆದರೆ ಮಾತ್ರ. ಇಲ್ಲ 5 ದಿವಸಕ್ಕೆ ಬಿಟ್ಕೋಬೋದು, ಇಲ್ಲ 7 ದಿವಸಕ್ಕೆ ಬಿಡ್ಬೋದು. ಒಳ್ಳೆ ದಿನ ನೋಡಿ, ಒಳ್ಳೆ ಮುಹೂರ್ತವನ್ನು ನೋಡಿ ಪರಿವರ್ತನೆ ಮಾಡಿಕೊಟ್ಟು ನಿಮಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮಹಾಗಣಪತಿ ವಿಸರ್ಜನೆ ಕೂಡ ಹೇಳ್ಕೊಡ್ತೀವಿ. ದಯವಿಟ್ಟು ಎಲ್ಲರೂ ಗಣಪತಿನ ತಂದಿರೋದು ಪೇಂಟ್ ಗಣಪತಿನ ತರಬೇಡಿ, ಮಣ್ಣಿನ ಗಣಪತಿ ಆಲ್ರೆಡಿ ತಂದಿಟ್ಬಿಟ್ರೆ ಶೋಗೆ ಪಕ್ಕದಲ್ಲಿ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು ಸೂಚನೆ ಕೊಡಬೇಕು, ದಯವಿಟ್ಟು ಯಾವ ಕಾಲಕ್ಕೂ ಗಣಪತಿ ಹಬ್ಬದ ನೀವು ಆಚರಿಸ್ತಕ್ಕಂಥವ್ರು ಕೆಲವರು 1 ವರ್ಷದವರೆಗೂ ಈ ಗಣಪತಿ ಇಟ್ಕೊಂಡು ನೆಕ್ಸ್ಟ್ ಇಯರ್ ಹೊಸ ಗಣಪತಿ ಈ ಗಣಪತಿ ಬಿಡೋದು, ಹಿಂಗೇನಾದರೂ ಮಾಡಿದ್ರೆ ದೋಷಗಳು ಅಧಿಕ. ಜೀವನದಲ್ಲಿ ಒಣಗೋಗ್ತೀರಾ, ಸಂಸಾರ ಒಣಗೋಗುತ್ತೆ, ಬಿಸ್ನೆಸ್ ಒಣಗೋಗುತ್ತೆ. ಹುಷಾರ್, ಗಣಪತಿನ ಇಟ್ಕೋಬಾರ್ದು. ಕೇವಲ ಪೂಜೆ ಆಯ್ತಾ, ವಿಸರ್ಜನೆ ಮಾಡಿ ನಮಸ್ಕಾರಪ್ಪ ಹೋಗಿ ಬನ್ನಿ ಅನ್ಬೇಕು. ತಲೆ ಮೇಲೆ ಕೂಡಿಸ್ಕೊಂಡ್ರೆ ಗಣಪತಿನ ತುಳಿದು ಹಾಕ್ಬಿಡ್ತಾನೆ. ಹುಷಾರ್. ಇಂಥ ಒಂದು ಗಣಪತಿನ ನಾವೆಲ್ಲ ಸ್ಮರಣೆ ಮಾಡ್ಕೊಂಡಿದ್ದೀವಿ. ಇವತ್ತು ದಿವಸ ಹಬ್ಬ ಆಚರಣೆ ಭಾಳ ಸಂತೋಷವಾಗಿ ಮಾಡಿದ್ದೀವಿ. ಕಾರ್ಯಕ್ರಮದಲ್ಲಿ ನಿಮಗೂ ಸಂತೋಷ ಆಗಿದೆ ಅನಿಸುತ್ತೆ. ಎಲ್ಲರ ಸಂತೋಷಕ್ಕೆ ಜೀವನದಲ್ಲಿ ನೀವು ಹೀಗೆ ಇರಬೇಕು. ಆಶ್ರಮಕ್ಕೆ ಬರ್ತಾ ಇರಿ, ಗಣಪತಿಯ ದರ್ಶನವನ್ನು ಮಾಡ್ತಾ ಇರಿ. ಲೋಕವೆಲ್ಲ ಸುಭಿಕ್ಷವಾಗಿರೋಕ್ಕೆ ನೀವು ಹೇಳಬೇಕಾದ್ದೇನು? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಗಣೇಶ ಹಬ್ಬವನ್ನ ಆಚರಿಸೋ ಪರಿ ಹೇಗೆ, ಹಾಗೆ ಗಣೇಶನ ಲೀಲೆಗಳು ಎಂತಹದ್ದು ಅಂತ ಹೇಳಿದ್ರಿ. ಜೊತೆಗೆ ಅಪ್ಪಿ ತಪ್ಪಿನೂ ಇವತ್ತೇನಾದ್ರೂ ಚಂದ್ರನನ್ನ ತಪ್ಪಿ ನೋಡಿದ್ರೆ ಗ್ರಹಚಾರ ಕೆಟ್ಟಿರತ್ತೆ ನಿಮ್ಗೆ. ಜೊತೆಗೆ ಶಮಂತಕ ಮಣಿಯ ಒಂದು ಪುಸ್ತಕ ಓದಬಹುದು, ಹಾಗಂತ ಅದನ್ನೇ ನಾವು ಮೂಲವಾಗಿ ತೆಗೆದುಕೊಳ್ಬಾರ್ದು, ತಲಹರಟೆ ಮಾಡಬಾರ್ದು ಅಂತ ನಮ್ಮ ಯುವ ಪೀಳಿಗೆಗೆ ಎಚ್ಚರವನ್ನ ಕೂಡ ನೀಡಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಸಮಗ್ರ ಮಾಹಿತಿಯನ್ನ ನೀಡಿದಕ್ಕಾಗಿ ಧನ್ಯವಾದಗಳು. ಬಹಳ ಸಂತೋಷ ಮೇಡಮ್. ಗಣಪನಾಮ ಸ್ಮರಣೆ ಮಾಡಿ ಬದುಕ ಹಸನ ಮಾಡಿರಿ, ಗಣನಾಥನ ಪೂಜೆ ಮಾಡಿ ವಿಘ್ನ ನಾಶ ಮಾಡಿರಿ ಅಂತ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ತಿಳಿಸ್ತಾ ಹೊರಡೋ ಮುನ್ನ ಇನ್ನೊಂದು ಸೂಚನೆ ಏನಪ್ಪಾ ಅಂದ್ರೆ, ನಾಳೆ ಋಷಿ ಪಂಚಮಿ ವಿಶೇಷ ನಮ್ಮ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ನೀವು ವೀಕ್ಷಿಸಬಹುದು ಅಂತ ಹೇಳ್ತಾ ನಿಮ್ಮಪ್ಪಣೆಯೊಂದಿಗೆ ಹೋಗಿ ಬರ್ತೀವಿ. ನಮಸ್ಕಾರ.